IPL 2026 ಶೆಡ್ಯೂಲು ಡೇಟು ಬಂದಿದೆ. ಎಷ್ಟು ಗಂಟೆಗೆ ಮತ್ತು ಯಾವುದ್ರಲ್ಲಿ ನಾವು ಈ ಒಂದು IPL 2026 ಶೆಡ್ಯೂಲ್ ನಾವು ನೋಡಬಹುದು ಅಂತೇಳಿ ಒಂದು ಬಿಗ್ ಇನ್ಫಾರ್ಮೇಶನ್ ಇದೆ. ಮತ್ತು RCB ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಇಷ್ಟಕ್ಕೆ RCB ಮ್ಯಾನೇಜ್ಮೆಂಟ್ ಬರೋಬ್ಬರಿ 7 ಕೋಟಿ ಕೊಟ್ಟು ಬೈ ಮಾಡಿರುವಂತಹ ವೆಂಕಟೇಶ್ ಅಯ್ಯರ್ ಇಷ್ಟಕ್ಕೆ RCB ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಸದ್ಯ ಇದ್ದಾರಾ ಅಥವಾ ಇಲ್ಲ? ಸದ್ಯ ವೆಂಕಟೇಶ್ ಅಯ್ಯರ್ RCB ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇಲ್ಲ. ಸೊ ಹಾಗಾದ್ರೆ ವೆಂಕಟೇಶ್ ಅಯ್ಯರ್ ಬಿಫೋರ್ IPL 2026 ಸ್ಟಾರ್ಟ್ ಆಗೋ ಮುಂಚೆ ಯಾವ ಮ್ಯಾಚ್ ಅಲ್ಲಿ ಎಷ್ಟು ಸ್ಕೋರ್ ಅನ್ನು ಮಾಡಿದರೆ, ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ, ಈ ಒಂದು ಅಪ್ಡೇಟ್ ನ ಗೊತ್ತಾದ್ರೆ ಪ್ರತಿಯೊಬ್ಬ RCB ಫ್ಯಾನ್ಸ್ ದಿಲ್ ಖುಷ್ ಆಗೋದು ಗ್ಯಾರಂಟಿ ಅಂತ ಒಂದು ಬಿಗ್ ಅಪ್ಡೇಟ್ ನ ತಂದಿದ್ದೀನಿ ವೆಂಕಟೇಶ್ ಅಯ್ಯರ್ ಅವರ ಬಗ್ಗೆ. ಮತ್ತು ಮಂಗೇಶ್ ಯಾದವ್ ಸದ್ಯ ಏನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಹತ್ರ ಒಂದೇ ಒಂದು ರಿಕ್ವೆಸ್ಟ್, ವಿಡಿಯೋನ ಬೇಗ 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 ಲೈಕ್ ಮಾಡಿ, 2000 ಲೈಕ್ಸ್ ನ ಬೇಗ ಕಂಪ್ಲೀಟ್ ಮಾಡಿ. ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೇಗ ಬೇಗ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿ. 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗೋಕೆ ಎಷ್ಟು ಎಫರ್ಟ್ ಬೇಕು ಅಷ್ಟು ಎಫರ್ಟ್ ನಾನು ಹಾಕ್ತೀನಿ, ಅಷ್ಟು ಸಪೋರ್ಟ್ ನೀವು ಕೂಡ ಕೊಡಬೇಕು. ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಅಪ್ಡೇಟ್ IPL 2026 ಶೆಡ್ಯೂಲ್ ನ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ನಮ್ಮ BCCI ದವರು. IPL ಇನ್ನು ಕೇವಲ ಒಂದೇ ಒಂದು ತಿಂಗಳ ಟೈಮ್ ಇದೆ, ಆದ್ರೆ ಯಾಕೆ ನಮ್ಮ BCCI ದವರು ಎಷ್ಟು ಲೇಟ್ ಮಾಡ್ತಿದ್ರೆ ಆ ಒಂದು ಶೆಡ್ಯೂಲ್ ನ ಅನೌನ್ಸ್ಮೆಂಟ್ ಮಾಡೋಕೆ? ಯಾವ ಡೇಟಿಗೆ ಬರುತ್ತೆ, ಎಷ್ಟು ಗಂಟೆಗೆ ಬರುತ್ತೆ ಅಂತೇಳಿ ಸಾಕಷ್ಟು IPL ಫ್ಯಾನ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ಸ್ ಮಾಡಿದ್ದು. ಬಟ್ ಈಗ ಲೇಟೆಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ IPL 2026 ಅಫಿಷಿಯಲಿ ನಮ್ಮ BCCI ದವರು ಲಾಂಚ್ ಮಾಡೋದು ಅಂದ್ರೆ ಅಫಿಷಿಯಲ್ ಆಗಿ ನಮ್ಗೆ ಪೋಸ್ಟ್ ಮಾಡೋದು ಅದು ಎಕ್ಸಾಕ್ಟ್ಲಿ ಫೆಬ್ರವರಿ 26ಕ್ಕೆ ಸಾಯಂಕಾಲ 5:30ಕ್ಕೆ ಅದು ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಮತ್ತು ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನಮಗೆ ಎಕ್ಸಾಕ್ಟ್ಲಿ 5:30ಕ್ಕೆ ಅದು ಫೆಬ್ರವರಿ 26ಕ್ಕೆ ಅಫಿಷಿಯಲ್ ಆಗಿ IPL 2026 ಫುಲ್ ಶೆಡ್ಯೂಲ್ ನ ನಮ್ಮ BCCI ದವರು ಅನೌನ್ಸ್ಮೆಂಟ್ ಮಾಡಲಿದ್ದಾರೆ. ಇದು ಸದ್ದಿರುವಂತಹ ಬಿಗ್ಗೆಸ್ಟ್ ಅಪ್ಡೇಟ್ ಆ ಒಂದು ಶೆಡ್ಯೂಲ್ ಬಗ್ಗೆ ಬಂತಲ್ವಾ ಇನ್ಫಾರ್ಮೇಶನ್. ಸೊ ಕಾಂಟ್ ವೇಟ್ ಆ ಒಂದು 5:30ಕ್ಕೆ ಫೆಬ್ರವರಿ 26ಕ್ಕೆ ಶೆಡ್ಯೂಲ್ ಯಾವ ರೀತಿ ಇದೆ, RCB ಹೋಮ್ ಮ್ಯಾಚ್ ಯಾವ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ದಾರೆ ಅಂತೇಳಿ ನಮ್ಗೆ ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ. ಮತ್ತು ಇಷ್ಟಕ್ಕೆ ನಮ್ಮ RCB ಮ್ಯಾನೇಜ್ಮೆಂಟ್ RCB ಹೋಮ್ ಮ್ಯಾಚ್ ಅನ್ನು ಚಿನ್ನಸ್ವಾಮಿನ ಅಥವಾ ಬೇರೆ ಗ್ರೌಂಡ್ ಅಲ್ಲಿ ಆಡ್ತಾರೆ ನಮಗೆ ಒಂದು ಕ್ಲಾರಿಟಿ ಬರುತ್ತೆ. ಮತ್ತು ಇಷ್ಟಕ್ಕೆ IPL 2026 ಅಲ್ಲಿ ಓಪನಿಂಗ್ ಮ್ಯಾಚ್ ಯಾವುದು ಹೌದು, ರಿಪೋರ್ಟ್ ನ ಪ್ರಕಾರ RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಮ್ಯಾಚ್ ಇರುತ್ತೆ. ಅದು ಎಕ್ಸಾಕ್ಟ್ಲಿ ಮಾರ್ಚ್ 26ಕ್ಕೆ 7:30ಕ್ಕೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಬಟ್ ಸದ್ಯರುವಂತಹ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ IPL 2026 ಫಸ್ಟ್ ಮ್ಯಾಚ್ ಆಗಿ ಕಿಂಗ್ ವರ್ಸಸ್ ತಲಾ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಸೊ ಕಿಂಗ್ ವರ್ಸಸ್ ತಲಾ ಅಂದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಗೊತ್ತಾಗಿರುತ್ತೆ ಅದು RCB ವರ್ಸಸ್ CSK ಅಂತೇಳಿ. ಬಟ್ ನೋಡಮ್ಮ, ಸಾಕಷ್ಟು ಗಾಸಿಪ್ಸ್ ಇದ್ದಾವೆ RCB ವರ್ಸಸ್ CSK ಅಂತೇಳಿ ಮತ್ತು RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಅಂತೇಳಿ. ನಮ್ಗೆ ಅಫಿಷಿಯಲ್ ಆಗಿ ಅದು ಮಾರ್ಚ್ 26ಕ್ಕೆ ಫೆಬ್ರವರಿ 26ಕ್ಕೆ ಗೊತ್ತಾಗುತ್ತೆ. ಫೆಬ್ರವರಿ 26ಕ್ಕೆ ನಮಗೆ ಅಫಿಷಿಯಲ್ ಆಗಿ ನಮ್ಮ BCCI ದವರು ಶೆಡ್ಯೂಲ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ಒಂದು ಬಿಗ್ಗೆಸ್ಟ್ ರಿಪೋರ್ಟ್ ಇದೆ. ಇದು ಸದ್ಯರುವಂತಹ ಇನ್ಫಾರ್ಮೇಶನ್. ನೆಕ್ಸ್ಟ್ ಅಪ್ಡೇಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡ್ರಿ ಗುರು, RCB ಪ್ರಾಕ್ಟೀಸ್ ಕ್ಯಾಂಪ್ ಆಲ್ರೆಡಿ ನಡೀತಾ ಇದೆ. ಆದ್ರೆ ಕೋಚ್ ಆಗ್ಲಿ ಮತ್ತು ಮೆಂಟರ್ ಆಗ್ಲಿ ಅವರವರ ಕೆಲಸದಲ್ಲಿ ಬಿಜಿದ್ರೆ ಆ ಒಂದು T20 ವರ್ಲ್ಡ್ ಕಪ್ ನಲ್ಲಿ. ಬಟ್ ವೆಂಕಟೇಶ್ ಅಯ್ಯರ್ ಕೂಡ ಅವರು RCB ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಸದ್ಯ ಅವೈಲೇಬಲ್ ಇಲ್ಲ. ಅವರು DY ಪಾಟೀಲ್ ಈ ಒಂದು T20 ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ. ನಿನ್ನೆ ಮ್ಯಾಚ್ ಹೇಗಿತ್ತಪ್ಪ ಅಂದ್ರೆ ವೆಂಕಟೇಶ್ ಅಯ್ಯರ್ ಬರೋಬ್ಬರಿ ಕೇವಲ 20 ಬಾಲ್ ಅಲ್ಲಿ 31 ರನ್ಸ್ ನ ಸ್ಕೋರ್ ಮಾಡಿದ್ದಾರೆ. ಮತ್ತು ಬಾಲಿಂಗ್ ಅಲ್ಲಿ 1 ಓವರ್ಗೆ 7 ರನ್ ಕೊಟ್ಟು 1 ವಿಕೆಟ್ ನ ತೆಗೆದುಕೊಂಡಿದ್ದಾರೆ. ಇಟ್ಸ್ ಎ ಹ್ಯೂಜ್ ಅಪ್ಡೇಟ್. ಜಸ್ಟ್ ಬ್ಯಾಟಿಂಗ್ ಅಲ್ಲಿ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡಿದಲ್ಲ, ಇವನ್ ಬಾಲಿಂಗ್ ಅಲ್ಲಿ ಕೂಡ ವೆಂಕಟೇಶ್ ಅಯ್ಯರ್ ಫೈರ್ ಆಗ್ತಾ ಇದ್ದಾರೆ. ಇದು ಬಿಫೋರ್ IPL 2026 ಆ ಒಂದು ಟೂರ್ನಮೆಂಟ್ ಸ್ಟಾರ್ಟ್ ಆಗೋ ಮುಂಚೆ RCB ಫ್ಯಾನ್ಸ್ ಗೆ ಮತ್ತು RCB ಮ್ಯಾನೇಜ್ಮೆಂಟ್ ಗೆ ಪಾಸಿಟಿವ್. ಬಟ್ ದ ಬಿಗ್ ಕ್ವಶನ್ ಇಷ್ಟಕ್ಕೆ ವೆಂಕಟೇಶ್ ಅಯ್ಯರ್ಗೆ RCB ನಂಬರ್ 3 ಸ್ಲಾಟ್ ಅಲ್ಲಿ ಚಾನ್ಸ್ ಕೊಡ್ತಾರ ಅಥವಾ ಇಲ್ಲ? DDP ಆ ಚಾನ್ಸ್ ನ ಗ್ರಾಬ್ ಮಾಡಿಕೊಂಡಿದ್ದಾರೆ, ಅವರಿಗೆ ಚಾನ್ಸ್ ಕೊಡ್ತಾರ ಅಥವಾ ವೆಂಕಿಗೆ ಚಾನ್ಸ್ ಕೊಡ್ತಾರ ನಮ್ಗೆ ಐಡಿಯಾ ಇಲ್ಲ.
ಅದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಬಟ್ ಅಟ್ ದಿ ಮೂಮೆಂಟ್ ವೆಂಕಟೇಶ್ ಅಯ್ಯರ್ RCB ಫಸ್ಟ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮತ್ತು DY ಪಾಟೀಲ್ ಈ ಒಂದು T20 ಮ್ಯಾಚ್ ಅಲ್ಲಿ ನಿನ್ನೆ ಮ್ಯಾಚ್ ಅಲ್ಲಿ 20 ಬಾಲಿಗೆ 31 ರನ್ ಮತ್ತು ಬೌಲಿಂಗ್ ಅಲ್ಲಿ 1 ಓವರಿಗೆ 7 ರನ್ ಕೊಟ್ಟು 1 ವಿಕೆಟ್ ನ ತೆಗೆದುಕೊಂಡಿದ್ದಾರೆ. ಇದು ವೆಂಕಟೇಶ್ ಅಯ್ಯರ್ ಅವರ ಬಗ್ಗೆ ಹ್ಯೂಜ್ ಅಪ್ಡೇಟ್. ನೆಕ್ಸ್ಟ್ ಅಪ್ಡೇಟ್ ನಾವು ಮಂಗೇಶ್ ಯಾದವ್ ಅವರ ಬಗ್ಗೆ ಡಿಸ್ಕಷನ್ ಮಾಡಬೇಕು. RCB ಸೆಕೆಂಡ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಬರೋಬ್ಬರಿ 4 ಓವರ್ಗೆ 32 ರನ್ ಕೊಟ್ಟು 3 ವಿಕೆಟ್ ನ ತೆಗೆದುಕೊಂಡಿದ್ದಾರೆ. ಹ್ಯೂಜ್ ಅಪ್ಡೇಟ್. ನಾನು ಈ ಒಂದು ಅಪ್ಡೇಟ್ ನ ನಿನ್ನೆ ಲೈವ್ ಅಲ್ಲಿ ಡಿಸ್ಕಷನ್ ಮಾಡಿದ್ದೆ. ಬಟ್ ಕೆಲವೊಬ್ಬರಿಗೆ ಆ ಒಂದು ವಿಡಿಯೋ ಮತ್ತು ಅರ್ಥ ಆಗಿಲ್ಲ, ಕ್ಲಾರಿಟಿ ಬಂದಿಲ್ಲ, ಕೆಲವೊಂದು ಕಮೆಂಟ್ಸ್ ಬಂದಿದ್ದು. ಸೊ ಅದೇ ಒಂದು ರೀಸನ್ ಮೇಲೆ ನಾನು ರಿಪೀಟ್ ಮಾಡ್ತಾ ಇದೀನಿ. ಮಂಗೇಶ್ ಯಾದವ್ ಬರೋಬ್ಬರಿ 4 ಓವರ್ಗೆ 32 ರನ್ ಮತ್ತು 3 ವಿಕೆಟ್ ನ ತೆಗೆದುಕೊಂಡಿದ್ದಾರೆ RCB ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ, ಸೆಕೆಂಡ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ. ಇಫ್ ಸಪೋಸ್ ಅಲ್ಲಿ ಯಶ್ ದಯಾಲ್ ಫಸ್ಟ್ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇಲ್ಲಪ್ಪ ಅಂದ್ರೆ, ಅಥವಾ ಭುವನೇಶ್ವರ್ ಕುಮಾರ್ ಫಸ್ಟ್ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇಲ್ಲಪ್ಪ ಅಂದ್ರೆ, ಸ್ಟ್ರೈಟ್ ಅವೇ ಮಂಗೇಶ್ ಯಾದವ್ ನ RCB 11 ಅಲ್ಲಿ ಆಡ್ಸೋದು ಗ್ಯಾರಂಟಿ. ಬಟ್ ನೋಡೋಣ, ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮತ್ತು ಡೊಮೆಸ್ಟಿಕ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಮಂಗೇಶ್ ಯಾದವ್. ಇಷ್ಟಕ್ಕೆ ನಮ್ಮ RCB ಮ್ಯಾನೇಜ್ಮೆಂಟ್ RCB ಫಸ್ಟ್ ಮ್ಯಾಚ್ ಓಪನಿಂಗ್ ಮ್ಯಾಚ್ ಅಲ್ಲಿ ಮಂಗೇಶ್ ಯಾದವ್ಗೆ ಚಾನ್ಸ್ ಕೊಟ್ರೆ ಆ ಒಂದು ಚಾನ್ಸ್ ನ ಯಾವ ರೀತಿ ಯೂಸ್ ಮಾಡ್ತಾರೆ ಮಂಗೇಶ್ ಯಾದವ್ ಅಂತೇಳಿ ನಾವು ವೇಟ್ ಮಾಡಮ್ಮ. ಸೊ ನೀವೇನಂತೀರಾ, ಮಂಗೇಶ್ ಯಾದವ್ಗೆ RCB 11 ಅಲ್ಲಿ ಚಾನ್ಸ್ ಕೊಡ್ಬೇಕಾ ಅಥವಾ ಬೇಡನಾ? ಪ್ರತಿಯೊಬ್ಬ RCB ಫ್ಯಾನ್ ತಪ್ಪದೆ ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ MS ಧೋನಿ ಅವರ ಬಗ್ಗೆ ಬರ್ತಾ ಇದೆ. MS ಧೋನಿ ಅವರು ನೆಕ್ಸ್ಟ್ IPL 2026 ಅಲ್ಲಿ ಫುಲ್ ಟೂರ್ನಮೆಂಟ್ ಗೆ ಅವೈಲೇಬಲ್ ಇಲ್ಲ, ಕೇವಲ ಕೆಲವೊಂದು ಮ್ಯಾಚ್ ಅಲ್ಲಿ ಮಾತ್ರ ಅವರು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಫಿಟ್ನೆಸ್ ಇಶ್ಯೂ ಇದೆ ಅಂತೇಳಿ ಒಂದು ರಿಪೋರ್ಟ್ ಇದೆ. ಸೊ ನೋಡೋಣ, ನಮಗೆ ಅಫಿಷಿಯಲ್ ಆಗಿ ಮುಂದೆ IPL 2026 ಆ ಒಂದು ಟೂರ್ನಮೆಂಟ್ ಸ್ಟಾರ್ಟ್ ಆದಾಗ ಗೊತ್ತಾಗುತ್ತೆ. ಏನಾದ್ರೂ MS ಧೋನಿ ಅವರು ಕೆಲವೊಂದು ಮ್ಯಾಚ್ ಮಿಸ್ ಮಾಡಿದ್ರೆ ಡೆಫಿನೆಟ್ಲಿ ಆಗಿ ನಮಗೆ ಗೊತ್ತಾಗುತ್ತೆ, ಇದು ದಿಸ್ ಈಸ್ MS ಧೋನಿ ಅವ್ರದ್ದು ಕೊನೆಯ IPL ಅಂತೇಳಿ. ಸಂಜು ಸ್ಯಾಮ್ಸನ್ ಟ್ರೇಡ್ ಮಾಡಿದರೆ, ಕಾರ್ತಿಕ್ ಶರ್ಮಾ ಅವರಿಗೆ ಪಿಕ್ ಮಾಡಿದರೆ, 2 ವಿಕೆಟ್ ಕೀಪರ್ ಬ್ಯಾಟರ್. ಟಾಪ್ ಆಫ್ ದಿ ಆರ್ಡರ್ ನಲ್ಲಿ ಸಂಜು ಆಡ್ತಾರೆ, ಮಿಡ್ಲ್ ಆರ್ಡರ್ ನಲ್ಲಿ ಕಾರ್ತಿಕ್ ಶರ್ಮಾ ಅವರು ಆಡ್ತಾರೆ. ನೋಡಮ್ಮ MS ಧೋನಿ ಅವರ IPL ನ ಫ್ಯೂಚರ್ ಏನು ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ಬ್ಲೆಸ್ಸಿಂಗ್ ಮುಜರಾಬಾನಿ ಅವರ ಬಗ್ಗೆ ಡಿಸ್ಕಷನ್ ಮಾಡಲೇಬೇಕು. ಈ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಸೆನ್ಸೇಷನಲ್ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಹೈಟ್ ಇದೆ, ಪೇಸ್ ಇದೆ, ವೇರಿಯೇಷನ್ ಇದೆ. ಸೊ ಇಂಥ ಬಾಲರ್ ನ ನಮ್ಮ IPL ಫ್ರಾಂಚೈಸಿ ಮಿಸ್ ಮಾಡಿದ್ದು, ದಟ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ಬಟ್ ಈಗ ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ KKR ಮ್ಯಾನೇಜ್ಮೆಂಟ್ ಮುಸ್ತಫಿಜುರ್ ರೆಹಮಾನ್ ಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಬ್ಲೆಸ್ಸಿಂಗ್ ಮುಜರಾಬಾನಿ ಅವರಿಗೆ ಪಿಕ್ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ. ನೋಡಮ್ಮ, ಇಷ್ಟಕ್ಕೆ KKR ಮ್ಯಾನೇಜ್ಮೆಂಟ್ ಇವರಿಗೆ ಪಿಕ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ. ನನ್ನ ಪ್ರಕಾರ ಇಫ್ ಸಪೋಸ್ KKR ಮ್ಯಾನೇಜ್ಮೆಂಟ್ ಇವರಿಗೆ ಪಿಕ್ ಮಾಡಿದ್ರೆ ದಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪಿಕ್ ಆಗುತ್ತೆ. ರೀಸೆಂಟ್ ಫಾರ್ಮ್ ಹಂಗಿದೆ, ಫೈರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಬಟ್ ಡೆಫಿನೆಟ್ ಆಗಿ KKR ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಬೇರೆ ಯಾವ್ದಾದ್ರು ಒಂದು IPL ಟೀಮ್ ಇವರಿಗೆ ಪಿಕ್ ಮಾಡಲೇಬೇಕು ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ. ಯಾಕಂದ್ರೆ ಬ್ಲೆಸ್ಸಿಂಗ್ ಮುಜರಾಬಾನಿ ಡಿಸರ್ವ್ ಮಾಡ್ತಾರೆ IPL ಕಾಂಟ್ರಾಕ್ಟ್. ಇಷ್ಟೇ ಅಲ್ಲ, ಲುಂಗಿ ಎಂಗಿಡಿ ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡಲೇಬೇಕು. ಲಾಸ್ಟ್ IPL 2025 ಅಲ್ಲಿ RCB ಟೀಮು ಲುಂಗಿ ಎಂಗಿಡಿಗೆ ಪಿಕ್ ಮಾಡಿದ್ರು. ಬಟ್ ಗೊತ್ತಿಲ್ಲ ಯಾವ ರೀಸನ್ ಮೇಲೆ ಲುಂಗಿ ಎಂಗಿಡಿಗೆ ಅವ್ರನ್ನ ಬಿಟ್ಟರು ಗೊತ್ತಿಲ್ಲ. ಬಟ್ ಈಗ ಮಾತ್ರ ಈ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರೆ. ಅವರ ಸ್ಲೋರ್ ಬಾಲ್ ಆಗ್ಲಿ, ನಕಲ್ ಬಾಲ್ ಆಗ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಬ್ಯಾಟ್ಸ್ಮನ್ ಅವರ ಬಾಲ್ ನ ರೀಡ್ ಮಾಡೋಕೆ ಆಗ್ತಿಲ್ಲ ಅಂತ ಒಂದು ಪರ್ಫಾರ್ಮೆನ್ಸ್ ನ ಕೊಡ್ತಿದ್ರೆ. ಆದ್ರೆ ಇಲ್ಲಿ ನಾವು DC ಮ್ಯಾನೇಜ್ಮೆಂಟ್ ಗೆ ನಾವು ಅಪ್ರಿಶಿಯೇಟ್ ಮಾಡಲೇಬೇಕು. ಜಸ್ಟ್ ಬೇಸ್ ಪ್ರೈಸ್ ಅವರಿಗೆ ಪಿಕ್ ಮಾಡಿದರೆ. ಸೊ ಈಗ DC ಅಲ್ಲಿ ಲುಂಗಿ ಎಂಗಿಡಿ, ಮಿಚೆಲ್ ಸ್ಟಾರ್ಕ್, ಮುಖೇಶ್ ಕುಮಾರ್, ಸೊ ಸಾಕಷ್ಟು ಬಾಲರ್ಸ್ ಇದ್ದಾರೆ. ಫೈರ್ ಕ್ರ್ಯಾಕರ್ ಆಗಿ ಪರ್ಫಾರ್ಮೆನ್ಸ್ ಕೊಡೋರು ಮತ್ತು ನಟರಾಜನ್ ಕೂಡ ಇದ್ದಾರೆ. ಸೊ ಡೆಫಿನೆಟ್ಲಿ ಆಗಿ IPL 2026 ಅಲ್ಲಿ DC ಮ್ಯಾನೇಜ್ಮೆಂಟ್ ಆ ಒಂದು ಬಾಲಿಂಗ್ ಅಲ್ಲಿ ಫೈರ್ ಮಾಡೋದು ಗ್ಯಾರಂಟಿ. ಲುಂಗಿ ಎಂಗಿಡಿ ಇಫ್ ಸಪೋಸ್ ಆಸ್ಟ್ರೇಲಿಯಾ ಅಥವಾ ಇಂಗ್ಲೆಂಡ್ ಇಂತ ಒಂದು ಕಂಟ್ರಿಯಲ್ಲಿ ಅವರಿದ್ರೆ ಡೆಫಿನೆಟ್ಲಿ ಆಗಿ 10 ಕೋಟಿ ಪ್ಲಸ್ ಗೆ ಅವರು ಪಿಕ್ ಮಾಡ್ತಿದ್ರು. ಸೇಮ್ ಆಸ್ ವೆಲ್ ಇಲ್ಲಿ ಬ್ಲೆಸ್ಸಿಂಗ್ ಮುಜರಾಬಾನಿ ಕೂಡ ಸೇಮ್ ಸ್ಟೋರಿ ಇದು. ಇಫ್ ಸಪೋಸ್ ಬ್ಲೆಸ್ಸಿಂಗ್ ಮುಜರಾಬಾನಿ ಅವರು ಜಿಂಬಾಬ್ವೆ ಬಿಟ್ಟು ಬೇರೆ ಆಸ್ಟ್ರೇಲಿಯಾ ಅಥವಾ ಇಂಗ್ಲೆಂಡ್ ಇಂತ ಒಂದು ಕಂಟ್ರಿಯಲ್ಲಿ ಇದ್ರೆ ಡೆಫಿನೆಟ್ಲಿ ಆಗಿ ಬ್ಲೆಸ್ಸಿಂಗ್ ಮುಜರಾಬಾನಿ ಆ ಒಂದು ಆಕ್ಷನ್ ಅಲ್ಲಿ ಅರೌಂಡ್ 10 ಕೋಟಿ ಪ್ಲಸ್ ಹೋಗ್ತಾ ಇದ್ರು. ಬಟ್ ಅನ್ಫಾರ್ಚುನೇಟ್ಲಿ ಬ್ಲೆಸ್ಸಿಂಗ್ ಮುಜರಾಬಾನಿಗೆ ಯಾವುದೇ ಒಂದು ಟೀಮ್ ಪಿಕ್ ಮಾಡಿಲ್ಲ. ಬಟ್ ನೋಡೋಣ ಮುಂದೆ ಹೇಗೆ ಯಾವ ಟೀಮ್ ಇವರಿಗೆ ಪಿಕ್ ಮಾಡ್ತಾರೆ ಅಂತ ಹೇಳಿ. ಇಫ್ ಸಪೋಸ್ ಯಾವ್ದಾರ ಒಂದು ಟೀಮ್ ಪಿಕ್ ಮಾಡಿದ್ರೆ ದಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪಿಕ್ ಆಗೋದು ಗ್ಯಾರಂಟಿ. ಅಂತ ಒಂದು ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಬ್ಲೆಸ್ಸಿಂಗ್ ಮುಜರಾಬಾನಿ ಅವರು. ಸೊ ನೀವೇನಂತೀರಾ, ಬ್ಲೆಸ್ಸಿಂಗ್ ಮುಜರಾಬಾನಿ ಅವರಿಗೆ IPL ಟೀಮು ಪಿಕ್ ಮಾಡಬೇಕಾ ಅಥವಾ ಬಿಡಬೇಕಾ? ನೀವೇ ಕಮೆಂಟ್ಸ್ ಮಾಡಿ. ಲುಂಗಿ ಎಂಗಿಡಿ ಬಗ್ಗೆ ಕಮೆಂಟ್ಸ್ ಮಾಡಿ ಮತ್ತು ಬ್ಲೆಸ್ಸಿಂಗ್ ಮುಜರಾಬಾನಿ ಕೂಡ
ಕಮೆಂಟ್ಸ್ ಮಾಡಿ ಮೇಡಮ್. ಯಾರೆಲ್ಲ IPL ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ ಬೇಗ ಬೇಗ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ನಾವು ರಾಜಸ್ಥಾನ್ ರಾಯಲ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ IPL 2026 ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಟೀಮ್ ಸದ್ಯ ಇರುವಂತದ್ದು ಅದು ರಾಜಸ್ಥಾನ್ ರಾಯಲ್ಸ್. ಯಶಸ್ವಿ ಜೈಸ್ವಾಲ್, ವೈಭವ್ ಸೂರ್ಯವಂಶಿ, ನಂಬರ್ 3 ಅಲ್ಲಿ ಏನಾದ್ರೂ ಆರ್ ಮ್ಯಾನೇಜ್ಮೆಂಟ್ ಶಿಮ್ರನ್ ಹೆಟ್ಮೇರ್ಗೆ ಪಿಕ್ ಮಾಡಿದ್ರೆ ಫೈರ್ ಕ್ರ್ಯಾಕರ್ ಆಗೋದು ಗ್ಯಾರಂಟಿ. ಈ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಶಿಮ್ರನ್ ಹೆಟ್ಮೇರ್ ಫ್ಯಾಬ್ಯುಲಸ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಿದ್ರೆ. ಮೋಸ್ಟ್ ರನ್ಸ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ ಈ ಒಂದು T20 ವರ್ಲ್ಡ್ ಕಪ್ ನಲ್ಲಿ. ಈಗ ವೆಸ್ಟ್ ಇಂಡೀಸ್ ಕೋಚ್ ಡೆರೆನ್ ಸ್ಯಾಮರಿಗೆ ನಾವು ಈ ಒಂದು ಕ್ರೆಡಿಟ್ ಕೊಡಲೇಬೇಕು. ಯಾಕಂದ್ರೆ ಶಿಮ್ರನ್ ಹೆಟ್ಮೇರ್ ನಂಬರ್ 5 ಅಥವಾ ನಂಬರ್ 4 ಈ ಒಂದು ಸ್ಲಾಟ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಿದ್ರು. ಬಟ್ ಯಾವಾಗ ಅವರು ನಂಬರ್ 3 ಗೆ ಪ್ರಮೋಷನ್ ಕೊಟ್ಟರು ಅಲ್ಲಿ ಮಾತ್ರ ಅವರು ಸೆನ್ಸೇಷನಲ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದೇ ಒಂದು ಸ್ಟ್ರಾಟಜಿಕ್ ನ ಆರ್ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ IPL 2026 ಅಲ್ಲಿ ಮಾಡ್ತಾರ. ಏನಾದ್ರು ಶಿಮ್ರನ್ ಹೆಟ್ಮೇರ್ಗೆ ನಂಬರ್ 6 ನಂಬರ್ 3 ಆ ಒಂದು ಸ್ಲಾಟ್ ಅಲ್ಲಿ ಬ್ಯಾಟಿಂಗ್ ಮಾಡಿಸ್ತಾರ ಅಂತೇಳಿ ನಾವು ವೇಟ್ ಮಾಡಮ್ಮ. ಏನಾದ್ರು ಇಲ್ಲಿ ಆರ್ ಮ್ಯಾನೇಜ್ಮೆಂಟ್ ಶಿಮ್ರನ್ ಹೆಟ್ಮೇರ್ಗೆ ನಂಬರ್ 3 ಆ ಒಂದು ಸ್ಲಾಟ್ ಅಲ್ಲಿ ಬ್ಯಾಟಿಂಗ್ ಮಾಡಕ್ಕೆ ಕೊಟ್ರೆ ಕ್ರ್ಯಾಕರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡೋದು. ಓಪನರ್ ಆಗಿ ವೈಭವ್ ಸೂರ್ಯವಂಶಿ, ಯಶಸ್ವಿ ಜೈಸ್ವಾಲ್, ನಂಬರ್ 3 ಅಲ್ಲಿ ಶಿಮ್ರನ್ ಹೆಟ್ಮೇರ್, ನಂಬರ್ 4 ಅಲ್ಲಿ ಕ್ಯಾಪ್ಟನ್ ರಿಯನ್ ಪರಾಗ್ ಬಂದ್ರೆ ಡೆಫಿನೆಟ್ ಆಗಿ ಒಂದು ಬ್ಯಾಟಿಂಗ್ ಆರ್ಡರ್ ನಲ್ಲಿ ಫೈರ್ ಪವರ್ ಕಾಣುತ್ತೆ. ಸೊ ನೀವೇನಂತೀರಾ? ಪ್ರತಿಯೊಬ್ಬ IPL ಫ್ಯಾನ್ಸ್ ಕಮೆಂಟ್ ಮಾಡಿ. ಶಿಮ್ರನ್ ಹೆಟ್ಮೇರ್ಗೆ ನಂಬರ್ 3 ಸ್ಲಾಟ್ ಬೆಸ್ಟಾ ಅಥವಾ ಆರ್ ನಲ್ಲಿ ಆಸ್ ಎ ಫಿನಿಶರ್ ಆಗಿ ಆಡ್ಬೇಕಾ? ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೇ ಕಮೆಂಟ್ಸ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದೆ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಹೋಗ್ತಾ ಇನ್ನು ಯಾರು ಲೈಕ್ ಮಾಡಲ್ಲ ಬೇಗ ಬೇಗ ಲೈಕ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ ಗುರು. ಸಿಗೋಣ.